ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿಯ ಕದನ ಜೋರಾಗ್ತಿದೆ. ಸಿಎಂ ಮಾತ್ರ ಅಲ್ಲ, ಕೆಪಿಸಿಸಿಯ ಅಧ್ಯಕ್ಷ ಪಟ್ಟಕ್ಕೂ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಕುರ್ಚಿಯ ಕದನ ತಾರಕಕ್ಕೇರ್ತಾ ಇದೆ. ಸಿಎಂ ಮಾತ್ರ ಅಲ್ಲ, ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೂ ಕೂಡ ಫೈಟ್ ನಡೀತಾ ಇದೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಆಕಾಂಕ್ಷಿಗಳ ಹೆಸರು. ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮತ್ತು ಸತೀಶ್ ಜಾರಕಿಹೊಳಿ ಸೇರಿದಂತೆ ಕೃಷ್ಣ ಬೈರೇಗೌಡ, ಸಂತೋಷ್ ಲಾಡ್ ಇವರೆಲ್ಲರ ಹೆಸರು ಈಗ ಮುನ್ನೆಲೆಗೆ ಬರ್ತಿದೆ. ನನಗೂ ಅಧ್ಯಕ್ಷ ಸ್ಥಾನವನ್ನ ಕೊಡಿ ಅಂತ ರಾಜಣ್ಣ ಅವರು ಕೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ಗೆ ಅಧ್ಯಕ್ಷ ಪಟ್ಟ ಕೈ ತಪ್ಪುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಒಂದು ಕಡೆ ಅಧಿಕಾರ ಹಸ್ತಾಂತರದ ವಿಚಾರ ಇದೆ. ಇದರ ನಡುವೆ ಸಿಎಂ ಬದಲಾವಣೆಯ ಮಾತಷ್ಟೇ ಅಲ್ಲ, ಕೆಪಿಸಿಸಿಯ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಪೈಪೋಟಿ ಆಗ್ತಿದೆ. ಈಗ ಒಬ್ಬರಾದ್ಮೇಲೆ ಒಬ್ರು ಆಕಾಂಕ್ಷಿಗಳ ಹೆಸರು ಹೊರಗೆ ಬರ್ತಿದೆ. ಆರಂಭದಿಂದಲೂ ಕೂಡ ಕೇಳಿ ಬರ್ತಾ ಇದ್ದಿದ್ದು ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರ ಹೆಸರಿತ್ತು, ನಮಗೆ ಕೊಡಬೇಕು ಈ ಬಾರಿ ಅಂತ. ಆದರೆ ಈಗ ಕೃಷ್ಣ ಬೈರೇಗೌಡರ ಹೆಸರಿದೆ, ಸಂತೋಷ್ ಲಾಡ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಚಿವ ಸ್ಥಾನವನ್ನ ಕಳ್ಕೊಂಡಿರುವಂತ ರಾಜಣ್ಣ ಅವರು ಕೂಡ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಿ, ನಾನು ಯಾವುದರಲ್ಲ ಕಡಿಮೆ ಇದ್ದೀನಿ ಅಂತ ಅವರು ಮಾತನಾಡ್ತಿದ್ದಾರೆ. ಹಾಗಾದ್ರೆ ದೊಡ್ಡ ಮಟ್ಟದ ನವೆಂಬರ್ ಕ್ರಾಂತಿ ಕಾಂಗ್ರೆಸ್ಸಿನ ಮನೆಯಲ್ಲಿ ಆಗಿಬಿಡುತ್ತಾ ಅನ್ನೋ ಅನುಮಾನಗಳು ಮೂಡುತ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿಯ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟು ಕೊಡ್ತಾರ? ಒಂದು ವೇಳೆ ಬಿಟ್ಟು ಕೊಟ್ಟಿದ್ದೇ ಆದ್ರೆ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಆಗೋದು ನಿಶ್ಚಿತಾನ? ಇಂಥದ್ದೊಂದು ಪ್ರಶ್ನೆ ಸದ್ಯ ಕಾಂಗ್ರೆಸ್ಸಿನ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ. ಒಬ್ಬರಾದ್ಮೇಲೆ ಒಬ್ಬರು ಈಗ ನಾವು ಕೂಡ ಕೆಪಿಸಿಸಿಯ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡಿದ್ದೀವಿ, ನಾವು ಮಾಡ್ತೀವಿ, ನಾವು ಹಿರಿಯರಿದ್ದೀವಿ, ಅನೇಕ ಬಾರಿ ಗೆದ್ದಿದ್ದೀವಿ, ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೀವಿ, ಜೊತೆಯಲ್ಲಿ ಸಮುದಾಯವಾರುವಾಗೂ ಕೂಡ ನಮ್ಮನ್ನು ನೀವು ಗಮನಿಸಲೇಬೇಕನ್ನೋ ಅಂಶಗಳನ್ನ ಎತ್ತುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಈಗಾಗಲೇ ಸಿಎಂ ಬದಲಾಗ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನವೆಂಬರ್ 21 ಅಥವಾ 26ನೇ ತಾರೀಕಿನಂದು ಪಟ್ಟಾಭಿಷೇಕವನ್ನ ಮಾಡಿಕೊಳ್ತಾರೆ ಅನ್ನೋ ಚರ್ಚೆ ಅಲ್ಲಿವರೆಗೂ ಬಂದು ನಿಂತಿದೆ. ಅದರ ನಡುವೆ ದೆಹಲಿಯ ಪ್ರವಾಸಗಳು ಕೂಡ ಒಬ್ಬರಾದ್ಮೇಲೆ ಒಬ್ಬರಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಇದೇ ನವೆಂಬರ್ನಲ್ಲಿ, ಅದು ಕೂಡ ಬಿಹಾರದ ಚುನಾವಣೆಯ ಫಲಿತಾಂಶಗಳ ಆಚೆ ಬರ್ತಿದ್ದಂತೆ ದೆಹಲಿಯತ್ತ ರಾಷ್ಟ್ರದಲ್ಲಿ, ಅದು ಕೂಡ ರಾಜ್ಯದ ರಾಜಕೀಯ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆಯುವಂತ ಎಲ್ಲಾ ಲಕ್ಷಣಗಳು ಕಂಡುಬರ್ತಾ ಇದೆ. ಅದರ ನಡುವೆ ಈಗ ಮತ್ತೊಂದು ಆಡ್ ಆಗಿರೋದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಅನೇಕ ಪ್ರಭಾವಿ ಸಚಿವರುಗಳು ಕಣ್ಣಿಟ್ಕೊಂಡಿದ್ದಾರೆ.